ಮದುವೆ ಕರೆಯೋಕ್ಕೆ ಬರ್ತಾಳೆ. ಅವಳಿಗೆ ಊಟ ತಿಂಡಿ ಚೆನ್ನಾಗಿ ಹಾಕಿ ಒಳ್ಳೆ ಮಾತಾಡಿ ಕಳಿಸು ಅಂತ ಗಂಡ ಹೇಳ್ಬಿಟ್ಟೋಗ್ತಾನೆ. ಓ ನಿಮ್ಮ ತಂಗಿ ಬರ್ತಾಳ, ನನಗೂ ಖುಷಿ ಆಯಿತು ಅಂದ್ಬಿಡ್ತಾಳೆ. ಅವನು ಖುಷಿಯಾಗಿ ತೋಟ ಕೊಟ್ಟೋಯ್ತಾನೆ. ನನ್ನ ತಂಗಿ ಬಂದರೆ ಚೆನ್ನಾಗಿ ನೋಡ್ಕೋತಾಳೆ ನನ್ನ ಹೆಂಡತಿ ಅಂತ. ಅವಳ ತಂಗಿ ಬರ್ತಾಳೆ. ಅದಕ್ಕೆ ಚೆನ್ನಾಗಿದ್ದೀರಾ? ಅಯ್ಯೋ ಚೆನ್ನಾಗಿದೆ, ನಾನು ಇನ್ನೇನಾಗಿದ್ದೀನಿ, ಚೆನ್ನಾಗೇ ಇರೋದು, ನೀವು ಬಂದಮೇಲೆ ಚೆನ್ನಾಗಾಯ್ತದೆ ಅಂತಾಳೆ. ಹಾಗನ್ಬೇಡಿ ಅದಕ್ಕೆ, ಒಂದು ಸೀರೆ ಕೊಡ್ತೀರಾ, ಮದುವೆ ಉಟ್ಕೊಂಡು ಹೋಗ್ತೀನಿ ಅಂತಾಳೆ. ಓ ಸೀರೆ ಬೇಕಾಗಿತ್ತಾ, ಅದಕ್ಕೆ ಇಷ್ಟು ಮುದ್ದ ಮಾತಾಡೋದು ನೀನು? ಕೊಡ್ತೀನಿ ತಕ್ಕೋ ಕೊಟ್ಬಿಡ್ತಾಳೆ. ಅಷ್ಟಕ್ಕೆ ಅವಳು ಸೀರೆ ಉಟ್ಕೊಂಡು ಮದುವೆಗಿದ್ವಿ ಎಲ್ಲ ಮಾಡಿ ಸಂತೋಷದಿಂದ ಮನೆಗೆ ಬಂದು ಸೀರೆ ಕೊಡ್ತಾಳೆ. ತಗೊಳ್ಳಿ ಎತ್ತಿಗೆ ಅಂತ. ಅಣ್ಣ ಎಲ್ಲಿ? ನಿಮ್ಮ ಅಣ್ಣ ಇನ್ನೇನೋದನು? ತೋಟ ಬಿಟ್ರೆ ಅವ ಅಲ್ಲೇ ಇರೋದು. ಯಾಕೆ, ಏನಾಗಬೇಕಾಗಿತ್ತು? ಅಲ್ಲ, ಊಟ ಮಾಡ್ಕೊಂಡು ಹೋಗುವ ತಂಗಿ ಅಂತನ್ನವರು ಅವರು. ನಾನೇನಂತೀನಿ, ಅದೇ ಉಣ್ಣು ಅಂತ ನಾನು ಊಟಕ್ಕೆ ಹಾಕಿದ ತಂಗುಳು ಮುದ್ದೆ ಮೊಸರು ಹಾಕಿದ, ಊಟ ಮಾಡ್ಕೊಂಡೆ. ಇನ್ನೇನು ಬೇಕಾಗಿತ್ತು? ಇನ್ನೇನು ಕೇಳತ್ತಿಗೆ? ತಾಳು ರಂಗಿ ರೌಕೆ ಇಸಿ ನಿಂಗೆ ಕೊಡ್ತೀನಿ, ತಲೆಗೆ ಪಟ್ಟಿ ಬೆಣ್ಣೆ ಕೊಡ್ತೀನಿ, ತಲೆ ಬಚ್ಕೊಂಡು ಹೋಗು. ನೋಡಿದವ್ರಿಗೆ ಚೆನ್ನಾಗಿ ಕಾಣ್ಬೇಕು. ನೀವು ಗಾಳಿಗೆ ತಂಟರಾಗ್ಬಿಟ್ಟಿದೆ ತಲೆ. ಆಗಲೇ ಎತ್ಕೊಂತಾಳೆ. ಇಷ್ಟಪ್ಪ ಬೆಣ್ಣೆ ಕೊಡ್ತಾಳೆ, ತಲೆ ಬಚ್ಕೋತಾಳೆ. ಏ ರಂಗಿ ಬಾಯಿಲೆ, ನಿನಗೆ ಕೊಟ್ಟಿದ್ದಲ್ಲ ರೌಕೆ, ಆ ಹಳೆ ರೌಕೆ ಕೊಡು ಹುಡುಗಿ. ಮನ್ಸು ಕೆಟ್ಟೋಗ್ಬಿಡುತ್ತೆ. ಬೇಡ ಅದಕ್ಕೆ, ಆಹಾ ಹೊಸದಾಗಿದೆ ಇಸ್ಕೊಂಬಿಡುವೇನೆ ಅಂದ್ಬಿಟ್ಟದೆ. ರವಿಗೆ ಎಸ್ಕೊಡ್ತಾನೆ. ಗಂಡ ತೋಟದಿಂದ ಬರ್ತಾನೆ. ಅಯ್ಯೋ ನಿಮ್ಮ ತಂಗಿ ಬಂದಿದ್ದರು, ಊಟ ಚೆನ್ನಾಗಿ ಮಾಡೋದು. ಆಮೇಲೆ ರಂಗಿಕ್ಕಿದ್ರೆ ರವಿಗೆ ಇಸ್ಕೊಟ್ಟೆ, ತಲೆಗೆ ಪಟ್ಟಿ ಬೆಣ್ಣೆ ಕೊಟ್ಟೆ, ತಲೆ ಕೆದ್ರಕೊಂಡಿದೆ, ಬಾಚ್ಕೋ ಅಂತಂದೆ. ಇಷ್ಟ ಹೋಯ್ತಾ? ಎಂಥ ಕೆಲಸ ಮಾಡಿದೆ ನೀನು. ಅವಳು ಉಳಿಸ್ಕೊಂಡಿದ್ರೆ ನನ್ನ ತಂಗಿ ಜೊತೆ ನಾಲ್ಕು ಮಾತಾಡೋ ಅಂದೆ. ಈಗೂ ನನ್ನ ಜೊತೆ ನಾಲ್ಕು ಮಾತಾಡಿ ಬೇಡ ಅನ್ನ. ಅಲ್ಲ ಕಡೆ, ನೀನು ನನ್ನ ಹೆಂಡ್ತಿ, ಅವಳು ನನ್ನ ತಂಗಿ, ಕಷ್ಟ ಸುಖ ಕೇಳಬಾರ್ದಾಗಿತ್ತ ಅಂತಾನೆ. ಅಯ್ಯೋ ಅಂಥ ಕಷ್ಟ ಸುಖ ನಮಗೆ ಬೇಕಾದಷ್ಟು ಬಂದಿದೆ, ಆದರೆ ನೀವು ಅದು ಕೇಳಿಲ್ಲ, ಹೇಳ ಅಂತಾನೆ. ಅದೊಂದು ಕತೆ.